ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಹಾಗೆ ರಂಗೋಲಿ ಹಾಕ್ತಾಯಿದ್ದೆ. ಹಾಗೆ ಒಂದು ವೀಡಿಯೋ ತೆಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಈ ರಂಗೋಲಿ ಡೈಲಿ ಹಾಕೋ ರಂಗೋಲಿ ತುಂಬಾ ಚೆನ್ನಾಗಿ ಹಾಗೆ ಈಸಿಯಾಗಿರುತ್ತೆ. ಬೆಳ್ಳಿ ರಂಗೋಲಿ ಹಾಗೆ ನೀವು ಕೂಡ ಈ ರಂಗೋಲಿನ ಡೈಲಿ ಮನೇಲಿ ಹಾಕ್ಬೋದು. ಆ ಥರ ರಂಗೋಲಿ ತುಂಬ ಈಸಿ ಆಗಿದೆ, ನೋಡ್ಕೊಂಡು ಬನ್ನಿ.
ಹಾಗೆ ಅಡುಗೆ ಮನೆ ಕೆಲಸ ಮಾಡೋಣ ಅಂತ ಬಂದೆ. ಏನು ಬೆಳಗ್ಗೆಯಿಂದ ಏನು ಎದ್ದಾಗಿಂದ ಏನು ಕುಡ್ದಿರಲ್ವ, ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಹಾಗೆ ಲೆಮನ್ ಜ್ಯೂಸು, ಅದರೊಟ್ಟಿಗೆ ಹನಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೊಡ್ತೀನಿ. ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ ಕೂಡ ಇದೆ, ಅದನ್ನು ಕೂಡ ತೊಗೋಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಏನು ಕುಡ್ದಿರಲ್ಲ ನಾನು. ಅದೇ ಕುಡಿಯುವಾಗ ಥೈರಾಯ್ಡ್ ಟ್ಯಾಬ್ಲೆಟ್ ಅದರೊಟ್ಟಿಗೆ ತೊಗೊಬಿಡ್ತೀನಿ. ಹಾಗೆ ಇಲ್ಲಿ ಪೂರಿ ಮತ್ತು ಕುರ್ಮ ಮಾಡೋಣ ಅಂತ ಹೇಳಿ ಪೂರಿಗೆ ಬೇಗನೆ ಕಲಸಿಟ್ಕೊಂಡಿದ್ದೀನಿ. ಹಾಗೆ ತೋರ್ಸೋದು ಮರ್ತೋಯ್ತು, ಕಾಯಿ, ಮೆಣಸಿನ್ಕಾಯಿ, ಗೋಡಂಬಿ, ಸೋಂಪು, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ, ಶುಂಠಿ ಸ್ವಲ್ಪ ಅಷ್ಟೇ, ಅಷ್ಟು ಹಾಕ್ಕೊಂಡು ಕೊರಿಯಂಡರ್ ಪೌಡರ್ ಹಾಕ್ಕೊಂಡು ರುಬ್ಕೊಬರೋದು. ಈ ರೀತಿ ತರ್ತರಿಯಾಗಿ ರುಬ್ಕೊಬನ್ನಿ. ಅಂದರೆ ವೆಜಿಟೇಬಲ್ ಕುರ್ಮ ಇದು ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ, ಅಪರೂಪಕ್ಕೆ ಈ ಥರ ಮಾಡ್ತಾಯಿರ್ತೀನಿ. ಅಂದರೆ ಈಸಿ ಟೈಮ್, ಇದು ಸ್ವಲ್ಪ ಬೇಕಾಗುತ್ತೆ, ಟೈಮ್ ಈಸಿಯಾಗಿ ಹಿಡಿಯುತ್ತೆ ಅಲ್ವಾ, ತುಂಬ ಬೇಗ ಆಗೋದ್ರಿಂದ ತುಂಬ ಟೈಮು ತಗೊಳ್ಳಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿರ್ತೀನಿ. ಹಾಗೆ ಒಂದು ಬಾಣಲಿ ಕೂಡ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೆ ಒಂದು ಏಲಕ್ಕಿ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು, ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಆಗಬೇಕು. ಅಂದರೆ ಏನು ಸ್ಮೆಲ್ ಇರಲ್ವಲ್ಲ ಆ ರೀತಿ ಆಗಬೇಕು. ಈ ಥರ ಸ್ಮೆಲ್ ಇಲ್ಲದೇ ಇರೋ ರೀತಿ ಹುರ್ಕೊಂಡಾಗ ಅದು ಹಸಿ ಇರಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಲ್ಯೊಟ್ಟಿಗೆ ಬಾಯಿಗೂ ಹಸಿಯಾಗಿ ಸಿಗಲ್ಲ. ಹಾಗೆ ಅದರೊಟ್ಟಿಗೆ ನಾನು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಬಾಡಿಸ್ಕೊತೀನಿ. ಟೊಮೊಟೊ ಹಣ್ಣಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು, ನಾನು ಉಪ್ಪು ಹಾಕ್ಕೊಂಡಿಲ್ಲ, ಅರಿಶಿನ ಪುಡಿ ಮಾತ್ರ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಇದು ಈ ಥರ ಇದು ತುಂಬ ಬಾಡಿಸ್ಕೋಬೇಕಂತ ಏನಿಲ್ಲ. ಅರಿಶಿನ ಪುಡಿ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಆಯಿತು. ಈ ಪಲ್ಯ ಅಲ್ವಾ, ಸ್ವಲ್ಪ ಗಟ್ಟಿಯಾದರೂ ಚೆನ್ನಾಗಿರುತ್ತೆ. ಹಾಗೆ ಇಷ್ಟು ಬಾಡಿಸ್ಕೊಂಡು ತರಕಾರಿಯನ್ನು ಹಾಕ್ಕೋತಿದ್ದೀನಿ. ತರಕಾರಿ ಜಾಸ್ತಿ ಏನು ತೊಗೊಂಡಿಲ್ಲ, ಕಾಲಿಫ್ಲವರು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮಾಮೂಲಿ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಲೂಗೆಡ್ಡೆ ವೆಜಿಟೇಬಲ್ಸಲ್ಲಿ, ಅದಕ್ಕೋಸ್ಕರ ಆಲೂಗೆಡ್ಡೆ ಹೂಕೋಸೆಲ್ಲ ನಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೋತೀನಿ. ಮತ್ತು ನನಗೆ ಇಲ್ಲಿ ಕಾಳು ಹಾಕೋದು ಮರ್ತೋಗಿದೆ, ನಾನು ಅದಾದಮೇಲೆ ಹಾಕೋದು ತೋರಿಸ್ತೀನಿ ಆಯಿತಾ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಅರಿಶಿನ ಪುಡಿ ಹಾಕಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಎಣ್ಣೆ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಚಕ್ಕೆ ಲವಂಗದ ಫ್ಲೇವರು ಎಲ್ಲ ತರಕಾರಿಗೂ ಬಿಡಬೇಕಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮರ್ತೋಗಿತ್ತು, ಅದಕ್ಕೋಸ್ಕರ ಬಟಾಣಿ ಕಾಳನ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳಿ. ನೈಟ್ ಓವರ್ ನೆನೆಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ. ನೀವು ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಕಡಲೆಕಾಳು ಇನ್ನು ಯಾವ ರೀತಿ ಕಾಳುಗಳೆಲ್ಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ತರಕಾರಿಗೋಸ್ಕರ ನಾನು ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ರೀತಿ ನೀಟಾಗಿ ಬಾಡಿಸ್ಕೊತೀನಿ. ನೀಟಾಗಿ ಬಾಡಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಒಂದು 5 ನಿಮಿಷ ಬಿಟ್ಟಾದ ನಂತರ ಈ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ತೊಳ್ಕೊಂಡು ಮಿಕ್ಸಿ ನೀರನ್ನ ಕೂಡ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ತೆಳುವಾಗಿ ಮಾಡ್ಕೊಬೇಡಿ, ಮೀಡಿಯಮ್ ಇದ್ದರೆ ಸಾಕು. ಈ ಪಲ್ಯ ಗಟ್ಟಿ ಆಗಲ್ಲ, ನೀವು ಹೇಗೆ ಮಾಡಿರ್ತೀರೋ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದಕ್ಕೊಂದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ. ಈ ತರಿಯಾಗಿ ರುಬ್ಕೊಂಡಿದ್ದೀವಲ್ವ ಪಲ್ಯ ತುಂಬ ಚೆನ್ನಾಗುತ್ತೆ. ಹೆಂಗೆ ಗೊತ್ತಾ, ಸಾಂಬಾರಿಗೆ ನೈಸಾಗಿರಬೇಕು ಖಾರ, ಬಟ್ ಪಲ್ಯಕ್ಕೆ ತರಿಯಾಗಿರಬೇಕು, ಆವಾಗಲೇ ಟೇಸ್ಟ್ ಬರೋದು. ಅದಕ್ಕೋಸ್ಕರ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರೇನು ತುಂಬ ಹಾಕ್ಕೊಳ್ಳಲ್ಲ, ಸ್ವಲ್ಪ ನಾನು ಹೇಳಿರೋ ರೀತಿ ಸ್ವಲ್ಪ ಹಾಕ್ಕೋತೀನಿ ಅಷ್ಟೇ, ಜಾಸ್ತಿ ಹಾಕೋಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ತುಂಬ ಖಾರ ಮುದ್ದೆ ತಿನ್ನಲ್ಲ, ಹಾಗೆ ನನಗೂ ಸ್ವಲ್ಪ ಖಾರ ಹಾಕೋ ಇಷ್ಟ ಆಗ್ತಾಯಿಲ್ಲ ಇತ್ತೀಚೆಗೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿದರೆ ಇದು ಕನ್ಸಿಸ್ಟೆನ್ಸಿ. ನಾನು ಇಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಮೊದಲೇ ತರಕಾರಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಅದು ಕೂಡ ನಾನು ತೋರಿಸ್ತಿಲ್ಲ, ಎಡಿಟಾಗಿ ಕಟ್ಟಾಗಿದೆ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬಿಡಿಸೋಣ. 3 ವಿಷಲ್ ಬರೋದ್ರೊಳಗೆ ಈ ಕಡೆ ಎಣ್ಣೆ ಕೂಡ ಕಾದಿತ್ತು ಅಂತ ಹೇಳಿ ಪೂರಿ ಕೂಡ ಉತ್ಕೊಂಡಿದ್ದೀನಿ. ನೋಡಿ ಎಷ್ಟು ಉಬ್ಬಿ ಬರುತ್ತೆ. ನಾನು ಪೂರಿ ಮಾಡಿದಾಗ ಯಾವಾಗಲೂ ಅಷ್ಟೇ ಇದೇ ರೀತಿ ಉಬ್ಬಿ ಬರುತ್ತೆ. ನಾನು ಎಷ್ಟು ಸಲ ತೋರಿಸಿದ್ದೀನಿ ಪೂರಿದು ವೀಡಿಯೋ. ಹಾಗೆ ಒಂದು 2-3 ಥರ ಪಲ್ಯ ಕೂಡ ತೋರಿಸಿದ್ದೀನಿ. ಚಾನೆಲ್ ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳಿ ಚೆಕ್ ಮಾಡಿ. ಹಾಗೆ ಈ ರೆಸಿಪಿ ಕೂಡ ಟ್ರೈ ಮಾಡಿ, ಮಿಸ್ ಮಾಡಬೇಡಿ.
ಹಾಗೆ ಆ ಕಡೆ ಪೂರಿ ಕೂಡ ಆಯಿತು. ಮತ್ತು ಇಲ್ಲಿ 3 ವಿಷಲ್ ಕೂಡ ಆಗಿದೆ. ನೋಡಿ ಪಲ್ಯ ಮಸಾಲೆ ಎಲ್ಲ ಮೇನ್ ಇದಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಅದು ಮಾತ್ರ ಮರಿಬೇಡಿ. ಹಾಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಗಿಪ್ಪು ಖಾರ ಎಲ್ಲದೂ ಸರಿ ಇತ್ತು. ಬೇಕಾದ್ರೆ ನಾನು ಮೊದಲೇ ಹೇಳಿದೆ ಅಲ್ವಾ, ನೀವು ಇದ್ರ ಮೇಲೆ ತುಪ್ಪ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟ್. ಹಾಗೆ ನೋಡಿ ದಪ್ಪನೂ ಆಗಿಲ್ಲ ತೆಳುನೂ ಆಗಿಲ್ಲ. ರೈಸ್ ಕನ್ಸಿಸ್ಟೆನ್ಸಿ ಪೂರಿಗೆ ಒಂದು ಇದೇ ರೀತಿ ಇರಬೇಕು, ದಪ್ಪನೂ ಇರಬಾರ್ದು ಗಟ್ಟಿ ಇರಬಾರ್ದು ಅಂತ ಹೇಳಿ ಇದೇ ರೀತಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಹಾಗೆ ನಾನಿಲ್ಲಿ ಸರ್ವ್ ಕೂಡ ಮಾಡ್ತೀನಿ. ಪೂರಿನೂ ಉಬ್ಕೊಂಡಿತ್ತು. ಹಾಗೆ ಸ್ವಲ್ಪ ಹೊತ್ತು ಅಂದರೆ ಬಿಸಿ ಇರಲಿಲ್ಲ ಅಲ್ಲ, ಸ್ವಲ್ಪ ಹೊತ್ತಾಗಿತ್ತು ಅಲ್ವಾ, ಅದಕ್ಕೋಸ್ಕರ ಉಬ್ಕೊಂಡಿದ್ದು ಕೂಡ ಮೆತ್ತಗಾಗ್ಬಿಟ್ಟಿದೆ. ಕಡಲೆ ಚಟ್ನಿ ಮಾಡಿದೆ, ಅದರೊಟ್ಟಿಗೆ ಪಲ್ಯ ಮತ್ತು ಪೂರಿ ಎರಡನ್ನ ಸರ್ವ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ತುಂಬ ದಿನದ ಮೇಲೆ ಮತ್ತೆ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಏನಾಗಿಲ್ಲ, ಆಲ್ಮೋಸ್ಟ್ 1 ವೀಕ್ ಆಯಿತು ಅಂತ ಅಂದ್ಕೋತೀನಿ. ಬ್ಲ್ಯಾಕ್ ಹೆಡ್ಸ್ ಏನೋ ತುಂಬ ಆಗಿದೆ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ. ಹಾಗೆ ಒಂದು ಬೆಂಡ್ ಇತ್ತಲ್ವ ಮಧ್ಯೆ ಸ್ಕಿನ್ ಕೇರ್ ಮಾಡುವಾಗ ಈ ಥರ ಕೂದಲು ಅಡ್ಡ ಬಂದರೆ ಆಗಲ್ಲ. ನಂಗೆ ಪುಡಿ ಕೂದಲು ತುಂಬ ಇದೆ ಫ್ರಂಟಲ್ಲಿ, ಅದಕ್ಕೋಸ್ಕರ ಈ ಥರ ಹೇರ್ ಬೆಂಡನ್ನ ಹಾಕ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಸಿಂಪಲಾಗಿ ಮನೆ ಸಿಗೋ ಐಟಮ್, ಅದು ಒಂದೇ. ಏನು ಗೊತ್ತಾ, ಹಾಲಿನ ಕೆನೆ. ಅದರಿಂದ ತುಂಬ ಕೇಳಿರ್ಬೋದು, ತುಂಬ ಜನ ಹಾಲಿಂದ ಕ್ಲೆನ್ಸರ್ ಮಾಡ್ತಾರೆ. ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಹಾಲಿಂದ ಕೆನೆ ಯೂಸ್ ಮಾಡೋದ್ರಿಂದ. ನಾನು ಅದು ಮಾಡೋಕ್ಕಿಂತ ಮುಂಚೆ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊತೀನಿ. ವೆಟ್ ಟಿಶ್ಯೂ ಪೇಪರ್ ಇದು. ಐಲೈನರ್ ಏನು ಹಚ್ಕೊಂಡಿಲ್ಲ, ಬಟ್ ಕಣ್ಕಪ್ ಹಚ್ಕೊಂಡಿರ್ತೀನಿ ಅಲ್ವಾ. ನಂಗೆ ಕಣ್ಕಪ್ ತುಂಬ ಇಷ್ಟ ಹಚ್ಕೊಳ್ಳೋದಕ್ಕೆ, ಅದಕ್ಕೆ ಅದನ್ನ ಕೂಡ ನೀಟಾಗಿ ತಕ್ಕೋತೀನಿ. ಮತ್ತು ಇದು ಕೂಡ ಹಚ್ಚಿರ್ತೀನಿ, ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಚ್ಚಿರ್ತೀನಲ್ವ, ಅದಕ್ಕೋಸ್ಕರ. ಇಲ್ಲಿ ಹಾಲಿನ ಕೆನೆಗೆ ನಾನು ರೋಸ್ ವಾಟರ್ ಒಂದು ಸ್ಪೂನಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೋತೀನಿ. ರೋಸ್ ವಾಟರ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಈ ಥರ ನೀಟಾಗಿ ಹಚ್ಕೊಂಡು ಬಿಡ್ತೀನಿ ಅಷ್ಟೇ. ಇದನ್ನ ನಾವು ಡೈಲಿ ರಾತ್ರಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಾನು ಯಾವಾಗಲೂ ಇದನ್ನ ಡೈಲಿ ರಾತ್ರಿ ಹಚ್ಕೋತಿದ್ದೆ. ಬಟ್ ಆದರೆ ಅದೇನು ಹೇಳ್ತಾಳೆ, ಮಕ್ಕಳಾದ್ಮೇಲೆ ಎಲ್ಲದೂ ಹೊರಟೋಗ್ಬಿಡುತ್ತೆ. ಮಕ್ಕಳಕ್ಕಿಂತ ಮುಂಚೆ ಎಲ್ಲದೂ ಮಾಡ್ತಾಯಿರ್ತೀವಿ, ಬಟ್ ದೊಡ್ಡನಾದ್ಮೇಲೆ ಒಂದು ಸ್ವಲ್ಪ ಅದು ಇದು ಸ್ಕಿನ್ ಕೇರ್ ಅಂತೆ ಹೇರ್ ಕೇರ್ ಅಂತೆ ಎಲ್ಲ ಮಾಡ್ತಿದ್ದೆ. ಬಟ್ ಆದರೆ ಅಮ್ಮನೂ ಆದಮೇಲೆ ಎಲ್ಲದನ್ನು ಮಾಡೋದು ಬಿಟ್ಬಿಟ್ಟಿದ್ದೆ. ಏನು ಮಾಡ್ತಿರ್ಲಿಲ್ಲ. ಮುಖ ಎಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕಲೆ ಇದೆ ಅಲ್ವಾ. ಅದು ಸಡನ್ನಾಗಿ ಬಿಟ್ಟಿದ್ದಕ್ಕೆ ಹಾಗಾಯಿತು ಅಂತ ಅಂದ್ಕೋತೀನಿ. ಹಾಗೆ ಅಮ್ಮನು ಪ್ರೆಗ್ನೆನ್ಸಿಯಲ್ಲಿ ಅದು ಸ್ಟಾರ್ಟ್ ಆಗಿದ್ದು, ಹೋಗಲೇ ಇಲ್ಲ. ನೋಡೋಣ ಹೆಂಗೇನು ಮಾಡಿದ್ರೆ ಹೋಗುತ್ತೋ ಅಂತ ಹೇಳಿ ದಿನ ಒಂದೊಂದು ಟ್ರೈ ಮಾಡ್ತಾನೆ ಇರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ಈಗ ಹಚ್ಚಿದ್ದೀವಲ್ಲ, ಇದನ್ನ ಒಂದು 10 ಮಿನಿಟ್ಸ್ ಬಿಡ್ತೀನಿ. ಅಂದರೆ ಹಾಲಿನ ಕೆನೆ ಹಚ್ಚಿರೋದ್ರಿಂದ ಬೇಗ ಒಣಗುತ್ತೆ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ಬೇಗ ಒಣಗೋಗ್ಬಿಡುತ್ತೆ.
ಇದು ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ನೈಟ್ ಹಚ್ತಾ ಇದ್ದೆ, ಬಟ್ ಈಗ ಅಮ್ಮು ಊಟದ ಜೊತೆಗೆ ಹಾಲಿನ ಕೆನೆ ಇದ್ದರೆ ತುಂಬ ಊಟ ಮಾಡ್ತಾಳೆ, ಚೆನ್ನಾಗಿ ಊಟ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೋಸ್ಕರ ಹಾಲಿನ ಕೆನೆ ಬಿಟ್ಟಿರೋದ್ರಿಂದ ತುಂಬ ಹಾಲಿನ ಕೆನೆ ಏನು ಇರಲ್ಲ, ಕಮ್ಮಿನೇ ಆಗುತ್ತೆ. ಅದೇ ಈಗ ಒಂದು ಸ್ವಲ್ಪ ಸಾಂಬಾರು ಅಭ್ಯಾಸ ಮಾಡ್ಸೋಣ ಅಂತ ಹೇಳಿ ಹಾಲಿನ ಕೆನೆ ಸ್ವಲ್ಪ ಹಾಕೋದು ಕಮ್ಮಿ ಮಾಡಿದ್ದೀನಿ. ಸ್ವಲ್ಪ ಎಲ್ಲದು ಹಾಕೋದೇ ಇಲ್ಲ ಅಂತಲೂ ಹೇಳಲ್ಲ, ಸ್ವಲ್ಪ ಹಾಕೋದ್ರಿಂದ ಅಲ್ಲಿ ಪಾತ್ರೆ ಸೈಡಲ್ಲಿ ಅಲ್ಲಿ ಇಲ್ಲಿ ಒಂಚೂರು ಉಳ್ಕೊಂಡಿರುತ್ತೆ. ಅದೇ ಒಂಚೂರು ಇತ್ತಲ್ವ ಅಂತ ಹಚ್ಕೊಳ್ಳೋಣ ತೊಗೊಬಂದೆ. ನೋಡೋಣ 10 ನಿಮಿಷ ಬಿಟ್ಟು ಬರ್ತೀನಿ. ವಾಶ್ ಮಾಡ್ಕೊಬರೋಣ 10 ನಿಮಿಷ ಆದಮೇಲೆ. ಏನಪ್ಪ ಅಂದರೆ ತುಂಬಾ ಫೇರ್ ಬರುತ್ತೆ, ಮತ್ತು ಸ್ಕಿನ್ ಒಂಥರ ಬಬ್ಲಿ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬ ಏನಾದರೂ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದು ರಿಮೂವ್ ಆಗುತ್ತೆ. ಹಾಗೆ ಸಣ್ಣ ಏನಾದರೂ ಆಗಿದ್ದರೆ ಅದು ಕೂಡ ಹೊರಟೋಗುತ್ತೆ. ಅದಕ್ಕೆ ಏನಾಗುತ್ತೆ ನೋಡೋಣ. ಒಂದು 10 ನಿಮಿಷ ಬಿಟ್ಟು ಅಷ್ಟರೊಳಗೆ ಪಾತ್ರೆ ತೊಳೆದು ಇಲ್ಲೊಂದು ಸ್ವಲ್ಪ ನನ್ನ ಮಕ್ಕಳು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ ಇಲ್ಲೆಲ್ಲ ಆದಮೇಲೆಲ್ಲ ಎಲ್ಲ ಹಳೆ ಆಟ ಸಾಮಾನೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಬಂದು ಮತ್ತೆ ಸಿಗ್ತೀನಿ. ನೀವೇ ನೋಡ್ತಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಮುಖದಲ್ಲಿ ಅಂತ. ಮತ್ತು ಇದನ್ನ ತುಂಬ ಡೈಲಿ ಮಾಡೋದ್ರಿಂದ ಮುಖ ಗ್ಲೋ ಬರುತ್ತೆ. ಹಾಗೆ ನಾನು ಹೇಳಿದೆ ಅಲ್ವಾ, ಇತ್ತೀಚೆಗೆ ನಾನು ಬಿಟ್ಬಿಟ್ಟಿದ್ದೆ, ಹಾಗೆ ಈಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಹಚ್ಚಿದ ಮೇಲೆ ನನ್ನ ಪಾಯಿಂಟ್ಸ್ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ತಾ ಇದ್ದೀನಿ. ಹಾಗೆ ನೀವು ಕ್ರೀಮ್ ಮಾಯ್ಶ್ಚರೈಸರ್ ಹಚ್ಚಲ್ಲ ಅಂದರೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಎರಡು ಒಂದೇ ಥರ ವರ್ಕ್ ಆಗುತ್ತೆ. ಅಂದರೆ ಈ ಥರ ಕ್ಲೀನ್ ಮಾಡಿದಾಗ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಡ್ರೈ ಆಗಿದ್ದರೆ ಅದು ಸರಿ ಹೋಗುತ್ತೆ ಅಂತ ಅಷ್ಟೇ. ಅಂದರೆ ಕೆಲವೊಬ್ರು ಡ್ರೈ ಮುಖ ಇರುತ್ತೆ, ಡ್ರೈ ಫೇಸ್ ಇರುತ್ತೆ ಅಲ್ವಾ, ಅವರಿಗೆ ಅಂದರೆ ಡ್ರೈ ಸ್ಕಿನ್ ಇರುತ್ತಲ್ವ ಅವ್ರಿಗೆ ಸರಿ ಹೋಗುತ್ತೆ ಅಂತ ಹಚ್ಕೊಳ್ಳೋದು. ಹಾಗೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ನಾನು ಮೊದಲ ಸಲ ಮುಖ ತೊಳ್ಕೊಬಂದು ನಾನು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಎರಡನ್ನೂ ಯೂಸ್ ಮಾಡ್ಕೋತೀನಿ. ನೋಡಿ ಹೆಂಗೆ ನೋಡ್ತಾಳೆ, ನಮ್ಮಮ್ಮ ಏನು ಕ್ಯಾಮ್ರಾ ನೋಡಿ ಮಾತಾಡ್ತಿದ್ರಲ್ಲ ಇವತ್ತು ಅಂತ. ಅಂದರೆ ನಾನು ಇಷ್ಟಿರನ್ನು ಯಾವತ್ತೂ ಕ್ಯಾಮ್ರಾ ನೋಡಿ ಮಾತಾಡಿರಲಿಲ್ಲ, ಜಸ್ಟ್ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅಷ್ಟು ಬಿಟ್ಟರೆ ಕ್ಯಾಮ್ರಾ ನೋಡಿ ನಾನು ಯಾವತ್ತೂ ಮಾತಾಡಿರಲಿಲ್ಲ. ಅದಕ್ಕೆ ಅವಳು ಇವತ್ತು ವಿಚಿತ್ರವಾಗಿ ನೋಡ್ತಾಳೆ, ಏನಮ್ಮ ಇವತ್ತು ಹೀಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ. ಅವಳಿಗೂ ಥಂಡಿಯಾಗಿದೆ ಅಲ್ಲಮ್ಮ, ಅಮ್ಮನು ಥಂಡಿಯಾಗಿದ್ದಲ್ಲ ನಿನಗೆ ಅಲ್ಲ, ಅಲ್ಲ ಥಂಡಿಯಾಗಿದ್ದಲ್ಲ ಅಲ್ಲ. ಹಾಯ್ ಮಾಡಿ ಎಲ್ಲರೂ, ಹಾಯ್ 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 ಆಯ್ತು ಹಾಯ್. ಹಾಗೆ 1 ನಿಮಿಷ ಬೇಗ ಇಟ್ಕೋತೀನಿ. ಬಾಯ್ ಮೇಡ. ಹೀಗೆ ಡ್ರೈಲಿ ಹಾಲಿಂದ ಕೆಲವೊಬ್ರು ಹಾಲಿಂದ್ರಲ್ಲಿ ಕಾಟನ್ನ ಬಿಟ್ಟು ಫೇಸಿಗೆ ಅಪ್ಲೈ ಮಾಡ್ತಾರೆ, ಅದು ಇದು ಒಂದೇ ಥರ. ಬಟ್ ಇದನ್ನು ನೈಟ್ ಓವರ್ ಬಿಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ತುಂಬ ಸ್ಕಿನ್ನಿಗೂ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಫೇಸ್ ಕೂಡ ಗ್ಲೋ ಬರುತ್ತೆ, ಹಾಗೆ ಮಾಯ್ಶ್ಚರೈಸಿಂಗ್ ಕೂಡ ಆಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ರೆಸಿಪಿ ಮಾಡಿದ್ದಲ್ಲ ಅದು ತುಂಬ ಸಖತ್ತಾಗಿ ಬಂದಿತ್ತು, ನೀವು ಟ್ರೈ ಮಾಡ್ಬೋದು. ನಾನು ಅವಾಗ ನಮ್ಮನೆಯವ್ರು ಟಿಫನ್ ಮಾಡ್ತಾ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆದರೆ ಅವರು ಅರ್ಜೆಂಟಲ್ಲಿದ್ದು ಕೆಲ್ಸಕ್ಕೆ ಹೋಗ್ಬೇಕಂತ. ಅಮ್ಮನ ಥಂಡಿ ಆಗಿದೆ ಅಲ್ವಾ, ಅವಳು ಕೋಲ್ಡ್ ಆಗಿರೋದ್ರಿಂದ ಏನೂ ಮಾಡೋಕ್ಕೆ ಕೆಲಸ ಮಾಡೋದು ಬಿಡೋಲ್ಲ, ಹೀಗೆ ಇರ್ತಾಳೆ. ನನ್ನ ಸೊಂಟದ ಮೇಲೇ ಅವಳಿಗೆ ಕೋಲ್ಡ್ ಆದರೆ ಅದಕ್ಕೆ ಬೇಡ್ಕೊತಿದ್ದಿಂದ ಹೇಳ್ತಾರೆ, ಯಾರಿಗೇನೋ ಪರವಾಗಿಲ್ಲ, ನನಗೇನಾದರೂ ಪರವಾಗಿಲ್ಲ, ನನ್ನ ಮಗಳ ಮತ್ತೆ ಕೋಲ್ಡ್ ಮಾಡಿಬಿಡತ್ತೆ, ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವಳು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ವ್ಲಾಗ್ ಮಾಡ್ತೀನಿ ಅಷ್ಟೇ, ತುಂಬ ಜಾಸ್ತಿ ಮಾಡೋದಕ್ಕಾಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬೇಡ, ಬಾಯ್ ಬಾಯ್ ಬಾಯ್.